ಅಬ್ಬಾ, ಹೈವೇ ರಸ್ತೆಯ ಪಕ್ಕದಲ್ಲಿರೋ ಈ ಹೊಲದಲ್ಲಿ ಪೊಲೀಸರ ದಂಡೇ ಜಮಾಯಿಸಿದೆ. ಅಲ್ಲಿ ಏನೋ ಒಂದು ನಡೆಯಬಾರದ್ದು ನಡೆದು ಹೋಗಿದೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಿದೆ. ಆದರೆ ಈ ನಡು ರಸ್ತೆಯ ಪಕ್ಕದಲ್ಲಿ ಅಷ್ಟಕ್ಕೂ ನಡೆದಿದ್ದೇನೋ? ಆ ಹೊಲದ ಮಧ್ಯ ಬಿದ್ದಿರೋ ಆ ದೇಹ ಯಾರದ್ದು? ಪೊಲೀಸರು ಯಾಕೆ ಅಷ್ಟೊಂದು ಗಂಭೀರವಾಗಿ ತನಿಖೆ ಮಾಡ್ತಿದ್ದಾರೆ? ಸ್ನೇಹಿತರೆ, ಈ ಭೀಕರ ದೃಶ್ಯದ ಹಿಂದಿರೋ ನೈಜ ಸತ್ಯಾಂಶವನ್ನು ನಾವು ಇವತ್ತು ನಿಮಗೆ ತಿಳಿಸ್ತೀವಿ. ಅದಕ್ಕೂ ಮೊದಲು ನೀವು ಇನ್ನೂ ನಮ್ಮ ಪ್ರಜಾಪವರ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಹೌದು ಸ್ನೇಹಿತರೆ, ಕಲಬುರಗಿ ಜಿಲ್ಲೆಯ ಅಫಜಲಪುರ ತಾಲೂಕಿನ ಬಳ್ಳೂರ್ಗಿ ಗ್ರಾಮದ ಹೊರವಲಯದ ಹೈವೇ ಪಕ್ಕದಲ್ಲಿ ಈ ಘಟನೆ ನಡೆದಿದೆ. ಹೊಲದ ಮಧ್ಯ ಬಿದ್ದಿರೋ ದೇಹವನ್ನು ಪೊಲೀಸರು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದಾರೆ. ಸುತ್ತಲೂ ಕ್ರೈಮ್ ಸೀನ್ ಬೌಂಡ್ರಿ ಹಾಕಲಾಗಿದೆ. ದೂರದಲ್ಲಿ ಜನರು ಭಯ ಮತ್ತು ಕುತೂಹಲದಿಂದ ಪೊಲೀಸರನ್ನೇ ನೋಡ್ತಾ ಇದ್ದಾರೆ. ಪೊಲೀಸರು ಏನನ್ನೋ ಹುಡುಕ್ತಿದ್ದಾರೆ. ಆ ದೃಶ್ಯಗಳೇ ಮೈ ಝುಮ್ಮನ್ನುವಂತಿದೆ. ಅಷ್ಟಕ್ಕೂ ಈ ಕೊಲೆ ಮಾಡಿದ್ದು ಯಾರು, ಯಾಕಾಗಿ ಮಾಡಿದ್ದು ಅನ್ನೋದಕ್ಕೆ ಒಂದು ಲೈವ್ ವಿಡಿಯೋನೇ ಸಾಕ್ಷಿಯಾಗಿದೆ. ನೋಡಿ, ಆ ದೃಶ್ಯವನ್ನೊಮ್ಮೆ ನೋಡಿ. ಒಬ್ಬ ಕಿರಾತಕ ತನ್ನ ಹೆಂಡತಿಯನ್ನು ಕಾರಿನಿಂದ ಕೆಳಕ್ಕೆ ಎಳೆದು ಹಾಕಿ ಕಾಲಿನಿಂದ ತುಳಿದು ಆಕೆಯ ಕತ್ತಿಗೆ ಚಾಕು ಹಾಕುತ್ತಿದ್ದಾನೆ. ಅಕ್ಕಪಕ್ಕದಲ್ಲಿ ಜನರಿದ್ದರೂ ಯಾರೂ ಆಕೆಯನ್ನು ಬಿಡಿಸಲು ಹೋಗದಂತಹ ದಾರುಣ ಪರಿಸ್ಥಿತಿಯಲ್ಲಿದೆ. ಆ ನರಹಂತಕ ಅಷ್ಟಕ್ಕೇ ನಿಲ್ಲಲಿಲ್ಲ. ರಕ್ತದ ಮಡುವಿನಲ್ಲಿ ಒದ್ದಾಡುತ್ತಿದ್ದ ಪತ್ನಿಯ ಮೇಲೆ ಅಮಾನುಷ್ಯವಾಗಿ ಕಾರು ಹತ್ತಿಸಿ ಕೊಂದು ಹಾಕಿದ್ದಾನೆ. ಕೆಲವು ದಿನಗಳಿಂದ ಶಾಂತವಾಗಿದ್ದ ಭೀಮಾ ತೀರದಲ್ಲಿ ಮತ್ತೆ ನೆತ್ತಿರು ಹರಿದಿದೆ. ಈ ರಾಕ್ಷಸಿ ಕೃತ್ಯ ಎಸಗಿದವನ ಹೆಸರು ಅಕ್ಷಯ್ ಕುಮಾರ್. ಈತ ಮಹಾರಾಷ್ಟ್ರದ ಬಾರಾಮತಿ ಜಿಲ್ಲೆಯವನು. ಕೊಲೆಯಾದವಳು ಇವನ ಪತ್ನಿ ಶೈಲಾ. ಇವರಿಬ್ಬರಿಗೂ 4 ವರ್ಷಗಳ ಹಿಂದೆ ಮದುವೆಯಾಗಿತ್ತು. ಆದರೆ ಅಕ್ಷಯ್ಗೆ ತನ್ನ ಪತ್ನಿ ಶೈಲಾ ಮೇಲೆ ಅನುಮಾನವಿತ್ತು. ಪಕ್ಕದ ಮನೆಯವರ ಜೊತೆ ಅನೈತಿಕ ಸಂಬಂಧ ಹೊಂದಿದ್ದಾಳೆ ಎಂದು ಭಾವಿಸಿದ್ದ ಅಕ್ಷಯ್ ಆಕೆಯನ್ನು ಮುಗಿಸಲು ಪ್ಲಾನ್ ಮಾಡಿದ್ದ. ಗಾಣಗಾಪುರದ ದತ್ತಾತ್ರೇಯ ದರ್ಶನಕ್ಕೆ ಹೋಗೋಣ ಬಾ ಎಂದು ಪತ್ನಿಯನ್ನು ನಂಬಿಸಿ ತನ್ನ ತಂದೆ ತಾಯಿಯ ಜೊತೆ ಎರ್ಟಿಗಾ ಕಾರಿನಲ್ಲಿ ಹೊರಟಿದ್ದ. ಆದರೆ ದಾರಿ ಮಧ್ಯೆ ಬಳ್ಳೂರ್ಗಿ ಬಳಿ ಕಿರಿಕ್ ತೆಗೆದು ಕತ್ತಲೆ ಹೊತ್ತಲ್ಲ, ಮಟ್ಟ ಮಧ್ಯಾಹ್ನವೇ ಈ ರಕ್ಕಸ ಕೃತ್ಯ ಎಸಗಿದ್ದಾನೆ. ಸದ್ಯಕ್ಕೆ ಅಫಜಲಪುರ ಪೊಲೀಸರು ಅಕ್ಷಯ್ ಕುಮಾರ್ ಸೇರಿದಂತೆ 3 ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ಇದು ನಿಜಕ್ಕೂ ಅನೈತಿಕ ಸಂಬಂಧಕ್ಕೆ ನಡೆದ ಕೊಲೆಯಾ ಅಥವಾ ಇದರ ಹಿಂದೆ ಬೇರೆ ಏನಾದರೂ ಕಾರಣವಿದೆಯಾ ಅನ್ನೋದು ಪೊಲೀಸ್ ತನಿಖೆಯ ನಂತರವಷ್ಟೇ ಹೊರಬರಬೇಕಿದೆ. ಏನೇ ಇರಲಿ, ದೇವರ ದರ್ಶನಕ್ಕೆ ಕರೆದೊಯ್ದು ಈ ರೀತಿ ನರರಾಕ್ಷಸನಂತೆ ಪತ್ನಿಯನ್ನೇ ಕುಂದಿದ್ದು ಮಾತ್ರ ಸಮಾಜ ತಲೆತಗ್ಗಿಸುವಂತಹ ಘಟನೆ. ಇದು ಇವತ್ತಿನ ಪ್ರಜಾಪವರ್ ಕ್ರೈಮ್ ಮ್ಯಾಟರ್ ಸುದ್ದಿ. ಇಂತಹ ಮತ್ತಷ್ಟು ಸುದ್ದಿಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಾಳೆ ಮತ್ತೊಂದು ಅಪ್ಡೇಟ್ನೊಂದಿಗೆ ಸಿಗೋಣ. ಅಲ್ಲಿಯವರೆಗೆ ಟೇಕ್ ಕೇರ್ ಆ್ಯಂಡ್ ಗುಡ್ ಬೈ.